Hey guys, welcome back to my channel Raksha Vlogs. ಗೈಸ್ ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ನಿಮಗೆ ಸರಿ ಡೋಂಟ್ ಫರ್ಗೆಟ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಮ್ಮ ಪ್ರತಿಯೊಂದು ನೋಟಿಫಿಕೇಶನ್ ನಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ಟುಡೇಸ್ ಬ್ಲಾಗ್. ಸೊ ಇವಾಗ ಟೈಮ್ ನೋಡ್ತಾ ಇರ್ಬೋದು 5:49 5:43 ಸೊ ಟೈಮ್ ಆಗ್ತಾ ಬರ್ತಾ ಇದೆ 5:45ಗೆ. ಟೈಮು 5:45 ಆಗ್ತಾ ಬರ್ತಾ ಇದೆ ಆ್ಯಂಡ್ ನಾನು ಕೂಡ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೀನಿ. ಅಂದರೆ ಇವತ್ತು ಸ್ಕೂಲ್ ಇತ್ತು, ಸೊ ಇವತ್ತು ಫ್ರೈಡೇ ಆಗಿದೆ. ಅಂದರೆ ಇವತ್ತು ಅಮ್ಮನ ಬರ್ಡೇ ಅಂತಂದರೆ ಇವತ್ತು ಅಮ್ಮನ ಬರ್ಡೇ. ಸೊ November 26 ಅಮ್ಮನ ಬರ್ಡೇ ಇವತ್ತು. ಸೊ ಇವತ್ತು ವಿಶ್ ಕೂಡ ಮಾಡಾಗಿದ್ದೀವಿ, ಸ್ಕೂಲ್ಗೆ ಹೋಗಿದ್ದಾಯಿತು. ಆ್ಯಂಡ್ ಕೇಕ್ ಹಾಲಾಗಿ ಹೋಗ್ಬಿಟ್ಟು ಅವ್ರಿಗೆ ಕೇಕ್ ತೊಗೊಬರೋಣ ಅಂದ್ಕೊಂಡಿದ್ದೀವಿ. ಬ್ಲ್ಯಾಕ್ ಫಾರೆಸ್ಟ್ ಅವ್ರು ಯಾವುದಾದ್ರೂ ಚೆನ್ನಾಗಿರೋ ಕೇಕ್ ನೋಡ್ಬಿಟ್ಟು ತೊಗೊಬಂದು ಕೇಕ್ ಕಟ್ ಮಾಡ್ಸೋಣ ಅಂದ್ಕೊಂಡಿದ್ದೀವಿ. ಸೊ ಹೋಟೆಲೆಲ್ಲ ನೋಡೋಣ ಆಮೇಲೆ ಹಂಗೆ ಲೆಟ್ಸ್ ಸಿ. ಇಲ್ಲಿ ತನಕ ಏನು ಮಾಡ್ತೀರಾ ಅಂತ ಹೇಳ್ತೀರಾ. ಸೊ ಏನು ಮಾಡಬೇಡಿ, ಬೋರ್ ಅಂತೂ ನಾನು ಮಾಡಲ್ಲ. ಸೊ ಅದಕ್ಕೆ ನಾನು ನೆನ್ನೆ ಒಂದು ಚಿರಾಗಿ ತುಂಬಾ ಕ್ಲಿಪ್ಪಿಂಗ್ಸ್ ಇರ್ತಿದ್ದಾನೆ. ಸೊ ನಾನೆಲ್ಲೋ ಆಚೆಗಡೆ ಹೋಗ್ತಾಯಿದ್ದೆ, ಬಟ್ ವಿಡಿಯೋ ಬೇಡ ಅಂದ್ರೂ ನಾನು ಮಾಡ್ತೀನಿ ಪ್ಲೀಸ್ ಅಂದ್ಬಿಟ್ಟು ವಿಡಿಯೋ ಎಲ್ಲ ಮಾಡಿದ್ದಾನೆ, ಕ್ಲಿಪ್ಪಿಂಗ್ಸ್ ಎಲ್ಲ ತೆಗ್ದಿದ್ದಾನೆ. ಸೊ ಇವರು ಬೋರ್ ಅಂತೂ ಮಾಡಿದ್ರೆ ಸಖತ್ತಾಗಿ ಇದು ಮಾಡಿದ್ದಾನೆ, ಇಂಟ್ರೊಡ್ಯೂಸ್ ಎಲ್ಲನೂ ಮಾಡಿದ್ದಾನೆ. ಸೊ ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಗೆ ಹಾಕ್ತೀನಿ, ನೋಡ್ಕೊಂಡು. ಸೊ ಗೈಸ್ ಇವಾಗ ಚಿರಾಯು ಪ್ಲೀಸ್ ನಾನೇ ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಅವನ ಕೈಲೇ ಇತ್ತಲ್ಲ ಮೊಬೈಲು, ಬಿಕಾಸ್ ನಾನು ಗಾಡಿ ಓಡಿಸ್ತಾಯಿದ್ದೆ. ಸೊ ಅದರಿಂದ ನಾನೆಲ್ಲ ಅವನಿಗೆ ಕೊಟ್ಬಿಡೋದು. ಓಕೆನಾ, ಅವನೇ ನನ್ನ ಜೊತೆ ಬರೋದು ಎಲ್ಲಾದರೂ ಹೋಗ್ಬೇಕಂದ್ರೂ ಗಾಡಿ ಜೊತೆ. ಇವಾಗ ಅವನ ಹತ್ರನೇ ದುಡ್ಡು, ಪೇಪರ್ಸು ಮತ್ತು ಮೊಬೈಲ್ ಎಲ್ಲ ಅವನ ಹತ್ರನೇ ಇತ್ತು. ಸೊ ಇವಾಗ ನಾನೇನಿದ್ರು ಆರಾಮಾಗಿ ಗಾಡಿ ಓಡಿಸ್ತಾಯಿದ್ದೆ, ಹಂಗೆ ವೀಡಿಯೋ ಮಾಡ್ತೀನಿ ಪ್ಲೀಸ್ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ನಾನು ಬೇಡ ಚಿರಾಯು, ನೀಟಾಗಿ ಬರಲ್ಲ ನಿನ್ನ ಕೈಲಿ ಅಂತಂದರೆ, ಇಲ್ಲ ನಾನು ಮಾಡ್ತೀನಿ ಅಂತ ಮಾಡ್ತಾಯಿದ್ದ. ಹಾಗೆ ನಾವು ಕೇಕ್ ಹೊಲಕ್ಕೆ ಹೋಗ್ತಾಯಿದ್ವಿ, ಕೇಕ್ ತೊಗೊಬರೋದಕ್ಕೆ. ಸೊ ಇವಾಗ ಹೋಗೋಣ ಬನ್ನಿ, ಕೇಕ್ ತೊಗೊಬರ್ತಾಯಿದ್ದೀನಿ. ನಾನು ಅಮ್ಮ ಅಪ್ಪ ಹೋಗ್ತಾಯಿದ್ದೀವಿ. ಸೊ ಯಾಕೆ ಕೇಕ್ ಬೇಕೋ ಅಲ್ಲಿ ನೋಡಿಕೊಂಡು ತೊಗೊಂಬರೋಣ ಅಂದ್ಬಿಟ್ಟು. ಸೊ ಇವಾಗ ಕೇಕ್ ಕಟಿಂಗ್ ಮಾಡಬೇಕು. ಟೈಮ್ ಆಲ್ರೆಡಿ ಆಗಿಬಿಟ್ಟಿದೆ, ಅಪ್ಪ ಆಚೆಗಡೆ ಹೋಗಿ ಬರೋ ಇಷ್ಟದಾಗ್ಬಿಟ್ಟಿದೆ. ಸೊ ಓಕೆ, ಲೆಟ್ ಅಸ್ ಗೋ ನಾವ್. ಸೊ ನಾವು ವಿ ಸ್ಟಾರ್ಟೆಡ್ ಟು ಗೋ ಟು ಕೇಕ್ ವಾಲ. ಸೊ ಇವಾಗ ನಾವು ಕೇಕ್ ವಾಲಾಗೆ ಹೋಗ್ತಾಯಿದ್ವಿ. ಇವಾಗ ನಾವು ಮೋಸ್ಟ್ಲಿ ಕೇಕ್ ತೊಗೊಳೋದು ಅಂದರೆ ಜಯನಗರಲ್ಲೇ, ಬಿಕಾಸ್ ನಾವು ಯಾರ್ದೇ ಬರ್ಡೇ ಇರಲಿ, ನಂದಾಗಲಿ, ಅಮ್ಮಂದಾಗಲಿ, ಅಪ್ಪಂದಾಗಲಿ, ಚಿರಾಯದಾಗಲಿ, ನಮ್ಮ ಅಜ್ಜಿ ಮನೆಯಲ್ಲಿ ಯಾರದೇ ಆಗಲಿ, ವಿ ಗೋ ಟು ಕೇಕ್ ವಾಲ. ಬಿಕಾಸ್ ಕೇಕ್ ವಾಲ ಅಷ್ಟು ಟೇಸ್ಟಿಯಾಗಿರುತ್ತೆ. ಬಿಕಾಸ್ ಅಮ್ಮಂಗೆ ಬೇರೆ ಕಡೆ ಕೇಕ್ ಎಲ್ಲೂ ಸೆಟ್ ಆಗಲ್ಲ. ಸೊ ಅದರಿಂದ ನಾವೆಲ್ಲೂ ಹೋಗಲ್ಲ. ಆಶಾ ಸ್ವೀಟ್ಸಲ್ಲಿ ಒಂದು ಬಿಟ್ಟರೆ ಮತ್ತು ಕೇಕ್ ವಾಲಲ್ಲಿ ಒಂದು ಬಿಟ್ಟರೆ ಇನ್ನೆಲ್ಲೂ ಸೆಟ್ ಆಗಲ್ಲ. ಅಷ್ಟು ಇದು ಆಗಲ್ಲ ಅಮ್ಮಂಗೆ, ಬಿಕಾಸ್ ಅಲ್ಲೇ ಅಲ್ವಾ ಜಾಸ್ತಿ ನಾವು ತಿನ್ನೋದು. ಬಿಕಾಸ್ ಅಲ್ಲಿ ಏನು ಅಂತಂದರೆ ಸಖತ್ ಟೇಸ್ಟಿಯಾಗಿರೋಂಥ ಕೇಕ್ಗಳಿರ್ತವೆ. ಆ್ಯಂಡ್ ನಾಟ್ ಓನ್ಲಿ ಕೇಕ್ಸ್, ದೇ ಮೇಕ್ ಚಾಟ್ಸ್. ಅಂದರೆ ಚಾಟ್ಸ್ ಥರ ಅಂದರೆ ಪಾನಿಪುರಿ ಅಲ್ಲ, ಅದು ಮೇಲ್ಗಡೆ ಟಾಪ್ ಇದರಲ್ಲಿ ಸಿಗುತ್ತೆ. ಆ್ಯಂಡ್ ಇವಾಗ ಡೌನ್ ಇದರಲ್ಲಿ ಸಿಗೋದು ಅಂತಂದರೆ ವಿಲ್ ಗೆಟ್ ಪಪ್ಸು, ವೆಜ್ ರೋಲ್, ಸ್ಪ್ರಿಂಗ್ ರೋಲ್, ವೆರೈಟೀಸ್ ಆಫ್ ದ್ಯಾಟ್, ಮಿನಿ ಪಿಜ್ಜಾಸ್ ಆ್ಯಂಡ್ ಮಫಿನ್ ಪಿಜ್ಜಾಸ್ ಅಂತರ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಪಿಜ್ಜಾ ಬೇಸ್ಗಳು ಸಿಗ್ತವೆ. ಸೊ ವೆರೈಟೀಸ್. ಸೊ ನೀವು ಒಂದು ಸರಿ ಟ್ರೈ ಮಾಡಿ, ಅಷ್ಟು ಚೀಪ್ ಕೂಡ. ಓಕೆನಾ, ನೀವು ಒಂದು ಸರಿ ಟ್ರೈ ಮಾಡಿ. ನಾವಿವಾಗ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ತೊಗೊಂಡ್ವಿ. ಸೊ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ನ ತೊಗೊಂಡು ಇವಾಗ ಹೋಗ್ತಾಯಿದ್ದೀವಿ ತಿರ್ಗಾ ಕಾರಲ್ಲಿ. ಸೊ ಇವಾಗ ಕಾರ್ಗೆ ಹೋಗಿದ್ಮೇಲೆ ತಿರ್ಗಾ ಮನೆಗೆ ಇಟ್ಟು ತಿರ್ಗಾ ಯಾಕೆ ಜೋಳದ ರೊಟ್ಟಿಗೆ ಅಂದ್ಬಿಟ್ಟು. ಸೊ ನಾವು ಆ್ಯಕ್ಚುಲಿ ಜೋಳದ ರೊಟ್ಟಿಗೆ ಪ್ಲ್ಯಾನ್ ಮಾಡಿದ್ದು. ಸೊ ನಾನು ಜಾಸ್ತಿ ಏನೂ ತಿನ್ನೋಂಗಿಲ್ಲ. ಸೊ ಅದಕ್ಕೆ ಜೋಳದ ರೊಟ್ಟಿ ವೆಜ್ ಅಂದರೆ ಹೆಲ್ತಿ ಫಾರ್ ಅಸ್ ನೋ ಅಲ್ವಾ, ಅದಕ್ಕೆ ಜೋಳದ ರೊಟ್ಟಿಗೆ ಹೋಗ್ತಾಯಿದ್ದೀವಿ. ಸೊ ಇವಾಗ ಆಲ್ರೆಡಿ ಸ್ವಲ್ಪ ಜನ ಇದ್ದರು. ಸೊ ಸೀಟ್ಸ್ ಖಾಲಿ ಇರಲಿಲ್ಲ. ಸೊ ಅದಕ್ಕೆ ವೆಯ್ಟ್ ಮಾಡಬೇಕಿತ್ತು ಒಂದು 5 minutes. ಸೊ 5 minutes ವೆಯ್ಟ್ ಆದಮೇಲೆ ನಾವು AC ರೂಮ್ಗೆ ಹೋದ್ವಿ. ಅವ್ರು AC ರೂಮಲ್ಲಿ ಕೂತ್ಕೋತೀರ ಅಂದ್ವಿ. ಎಸ್ ಆಫ್ಕೋರ್ಸ್ ಅಂದ್ವಿ. ಆಮೇಲೆ ಇವಾಗ AC ರೂಮಲ್ಲಿ ಇದ್ವಿ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ, ಲೈಟಿಂಗ್ಸ್ ಎಲ್ಲ ತುಂಬ ಒಂಥರ ಸ್ಟೈಲಿಶ್ ಆ್ಯಂಡ್ ಚೆನ್ನಾಗಿದೆ. ನನಗೆ ಇದು ಇಷ್ಟ ಆಯಿತು. ಹಿಂದೆಗಡೆ ಇದಂತೂ ಮೋಸ್ಟ್ ಫೇವ್ರೇಟ್. ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಅಲ್ವಾ. ಸೊ ನಾನು ಅಮ್ಮ ಈ ಕಡೆ, ನಾನು ಚಿರ ಈ ಕಡೆ, ಅಮ್ಮ ಅಪ್ಪ ಆ ಕಡೆ.
ಅಮ್ಮ ಅಪ್ಪ ಆ್ಯಂಡ್ ಈಗ ಅವ್ರು ಸ್ವಲ್ಪ ಸರ್ವಿಂಗ್ ಲೇಟ್ ಮಾಡಿದ್ರು. ಅಂದರೆ ಸರ್ವಿಂಗ್ ಸ್ವಲ್ಪ ಲೇಟ್ ಮಾಡ್ತಾಯಿದ್ರು, ಒಂದು 10 ಮಿನಿಟ್ಸ್ ಏನೋ ಸ್ವಲ್ಪ ಹೊತ್ತು ಇದ್ದಿದ್ದು ನಾವು. ಆಮೇಲೆ ಹಂಗೆ ಸರ್ವಿಂಗ್ ಶುರು ಮಾಡಿದ್ರು. ಇದು ಬಂದ್ಬಿಟ್ಟು ಜಯನಗರ್ 3rd ಬ್ಲಾಕಲ್ಲಿ. ಅಂದರೂ ಟೇಸ್ಟ್ ವಾಸ್ ಆಸಮ್ ಅಂತ ಹೇಳ್ತೀನಿ. ಟೇಸ್ಟ್ ವಾಸ್ ಆಸಮ್ ರಿಯಲಿ. ತುಂಬಾ ಚೆನ್ನಾಗಿತ್ತು. ನಂಗೆ ಎಷ್ಟು ಇಷ್ಟ ಆಯ್ತು ಅಂದರೆ ಅಷ್ಟು ಇಷ್ಟ ಆಯಿತು. ಇಲ್ಲಿ ಎಷ್ಟೊಂದು ಥರದ ಪುಡಿಗಳು ಇಟ್ಟಿದ್ದಾರೆ. ಹುಚ್ಚೆಳ್ಳು ಪುಡಿ ಆ್ಯಂಡ್ ಕಡಲೆಕಾಯಿ ಪುಡಿ ಪೌಡರ್, ಅಂದರೆ ಚಟ್ನಿ ಪೌಡರ್ ಅದೆಲ್ಲ ಇಟ್ಟಿದ್ದಾರೆ. ತುಂಬಾ ವೆರೈಟಿ, ಮ್ಯಾಂಗೋ, ಉಪ್ಪಿನಕಾಯಿ ತುಂಬಾ ಇದೆ. ಸೊ ಎಲ್ಲ ಬೆಳೆಸ್ತಾ ಇದ್ದಾರೆ. ಊಟ ಎಲ್ಲ ಬಡ್ಸೋಕ್ಕೆ ಶುರು ಮಾಡ್ತಾರೆ. ಸೊ ಹಾಗೆ ತೋರಿಸ್ತೀನಿ ಬನ್ನಿ. ಸೊ ಇವಾಗ ನಾವು ಯಾಕೆ ಹೇಗೆ ತರಿಸಿದ್ದು ಅಂತಂದರೆ, ನಾವು ತರಿಸಿದ್ದು ಬ್ಲ್ಯಾಕ್ ಫಾರೆಸ್ಟ್. ನಾನು ಹಾಗೆ ಹೇಳ್ದಂಗೆ. ಸೊ ನೋಡಿದ್ರಲ್ಲ ಬ್ಲ್ಯಾಕ್ ಫಾರೆಸ್ಟ್ ಎಷ್ಟು ಸಕ್ಕತ್ತಾಗಿತ್ತು. ಆದರೆ ನಾನು ಜಾಸ್ತಿ ತಿನ್ನಲಿಲ್ಲ, 1 ಪೀಸ್ ಅಷ್ಟೇ ತಿಂದಿದ್ದೆ. ನಾನು ಜಾಸ್ತಿ ತಿನ್ನಂಗಿರಲಿಲ್ಲ. ಅಮ್ಮ ಹೇಳಿದ್ರು ಸ್ವಲ್ಪ ಕಡಿಮೆ ಮಾಡೋ ಅಂತ. ಸೊ ಇವಾಗ ವಿ ಸ್ಟಾರ್ಟೆಡ್ ಅ ಬರ್ಡೇ ಪಾರ್ಟಿ. ಗೈಸ್, ಆ್ಯಂಡ್ ಈಗ ಅಮ್ಮ ಇಲ್ಲಿ ಮೆಹಂದಿ ಹಾಕ್ತಾ ಇದ್ದಾರೆ. ಮೆಹಂದಿ ಹಾಕ್ಸ್ಕೊತಾ ಇದ್ದೀನಿ ನಾನೀಗ. ಹೌದು, ರೆಡ್ಡೇ ನಾನು ತಗೊಬಂದಿರೋದು ಮೆಹಂದಿ. ಚೆನ್ನಾಗಿರತ್ತಾ? ಎಸ್. ಮೈ ಗಾಡ್, ಅಮ್ಮನ ಬ್ಲಡ್ ಬರ್ತಾ ಇದೆ. ನಾನೇ ತಂದಿರೋದು ರೆಡ್ ಕಲರ್ ಮೆಹಂದಿ. ಸೊ ಇದು ತುಂಬಾ ಚೆನ್ನಾಗಿದೆ. ಅಮ್ಮ ಬಂದ್ಬಿಟ್ಟು ಈ ಡಿಸೈನ್ ಹಾಕ್ತಾ ಇರೋದು ನನ್ನ ಕೈಗೆ.
ಹಾಕ್ಕೊಂಡು ಈಗ ನಾನು ಟೈಮ್ ಮುಗಿಸಿದ್ದೀನಿ. ಆ್ಯಂಡ್ ಈಗ ಟೈಮ್ ಅರೌಂಡ್ 3 o'clock ಆಗಿದೆ. ಸೊ ಗೈಸ್, ಆ್ಯಂಡ್ ಈಗ ನಾನು ಮೆಹಂದಿ ಎಲ್ಲ ಹಾಕಿ ಅಮ್ಮ ಮೆಹಂದಿ ಎಲ್ಲ ಹಾಕಿ ಮುಗಿಸಿದ್ದಾರೆ. ಈ ಮ್ಯಾಂಗೋ ಎಲ್ಲ ಅಮ್ಮ ಅಂದರೆ ಒಳಗಡೆ ಡಿಸೈನ್ ನಾನು ಹಾಕಿದ್ದು, ಮ್ಯಾಂಗೋ ಅಮ್ಮ ಮಾಡಿದ್ದು ಇಷ್ಟ ಅಂತ. ನೆಕ್ಸ್ಟ್ ನಾನು ಹಾಕ್ಕೊಂಡೆ ಇದು. ಆ್ಯಂಡ್ ನೆಕ್ಸ್ಟ್ ಇದು ಕೂಡ ಅಮ್ಮನೇ ಹಾಕಿದ್ದು. ಸೊ ಇದು ಬಂದ್ಬಿಟ್ಟು ರೆಡ್ ಮೆಹಂದಿ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಆ್ಯಂಡ್ ನೇಲ್ ಪಾಲಿಶ್ ಹಾಕ್ಕೊಂಡಿದ್ದೀನಿ. ಸಮಥಿಂಗ್ ಲೈಕ್ ಸ್ಕಿನ್ ಬೇಬಿ ಕಲರ್, ಬೇಬಿ ಪಿಂಕ್, ಲೈಟ್ ಬೇಬಿ ಪಿಂಕ್ ಕಲರು. ಮೆಹಂದಿಗೆ ತುಂಬ ಎದ್ದು ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಹಾಕ್ಕೊಂಡಿದ್ದೀನಿ. ರೆಡಿಯಾಗಿಬೇಕು, ಬಿಂದಿ ಇಟ್ಟಿಲ್ಲ, ಏನೂ ಮಾಡಿಲ್ಲ ನಾನು. ಸೊ ನಾನು ರೆಡಿ ಆಗಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇವತ್ತು ಇನ್ನೊಂದು ಶೂಟ್ ಕೂಡ ಇದೆ ಮೆಹಂದಿ ಹಾಕ್ಕೊಂಡಿರೋದ್ರಿಂದ. ಭರತನಾಟ್ಯ ಮಸ್ತಾಸ್ ಕೂಡ ಮಾಡಬೇಕು. ಸೊ ಅದ್ರದ್ದು ಶೂಟ್ ಇದೆ. ಶೂಟ್ ಮುಗಿಸ್ಕೊಂಡು ಇವಾಗ ರೆಡಿಯಾಗಿ ಎಲ್ಲ ಆಗಿ ಮ್ಯೂಸಿಕ್ ಕ್ಲಾಸಿಗೆ ಹೋಗಿ ನೆಕ್ಸ್ಟ್ ಡಾನ್ಸ್ ಇದೆಯೋ ಇಲ್ವೋ ನೋಡಬೇಕು. ಹೇಗಿದೆ ಮೆಹಂದಿ ಅಂತ ಕಮೆಂಟ್ ಬಾಕ್ಸಲ್ಲಿ ಗೈಸ್. ಇದು ಬಂದ್ಬಿಟ್ಟು ನಾನು ಇವತ್ತಿನ ಲಂಚ್. ಸೊ ನಾನು ಡೈಲಿ ಬಂದ್ಬಿಟ್ಟು ಲಂಚ್ ಬಂದ್ಬಿಟ್ಟು ಇದೇ ಬರುತ್ತೆ. ಸೊ ಡೈಲಿ ವೆರೈಟೀಸ್ ಆಫ್ ವೆಜಿಟೇಬಲ್ಸ್. ಒಂದು ಕ್ಯಾರೆಟ್ ಆರ್ ಕುಕುಂಬರ್, ಜಾಸ್ತಿ ಕುಕುಂಬರ್ ಇಷ್ಟ ನನಗೆ. ಕುಕುಂಬರ್, ಕಾರ್ನ್ ಜಾಸ್ತಿ ತಿನ್ನಬೇಕು. ಸೊ ಅದಕ್ಕೆ ಡಯಟ್. ಸೊ ಅದಕ್ಕೆ ಈ ಥರ ನಾನು ಇಷ್ಟೇ ತಿನ್ನೋದು. ಕುಕುಂಬರ್ ಈ ರೀತಿ ಕಟ್ ಮಾಡಿಬಿಟ್ಟು 1 pinch ಆಫ್ ಸಾಲ್ಟ್ ಆ್ಯಂಡ್ 1 pinch ಆಫ್ ರೆಡ್ ಚಿಲ್ಲಿ ಪೌಡರ್. ನಾನು ಇದಕ್ಕಂತೂ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಲ್ಲ. ಇದು ಒಂದೊಂದು ಸರಿ ಸ್ಕಿಪ್ ಮಾಡ್ತೀನಿ, ಒಂದೊಂದು ಸರಿ ಸ್ಕಿಪ್ ಮಾಡಲ್ಲ. ಸೊ ಈ ರೀತಿ. ಸೊ ಇವಾಗ ಬನ್ನಿ ಇದನ್ನು ತಿಂತೀನಿ. ಈಗ ನನ್ನ ಲಂಚ್ ಎಲ್ಲ ಮುಗಿದು ಮಧ್ಯಾಹ್ನಕ್ಕೆ. ದಟ್ಸ್ ಇಟ್, ಐ ಈಟ್ ಫಾರ್ ಎವ್ರಿ. ಸೊ ಗೈಸ್, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಸೊ ವೇಟ್ ಫಾರ್ ದ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತೀನಿ. ನೆಕ್ಸ್ಟು ಇನ್ನೊಂದು ವೆರಿ ಫನ್ ವ್ಲಾಗ್ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.